ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ನನ್ನ ಮಗಳ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನನ್ನ ಮಗಳ ಬರ್ತ್ಡೇ ಆಗಿ ಆಲ್ಮೋಸ್ಟ್ 20 ಡೇಸೇ ಆಗೋಯಿತು. ಬಟ್ ನನ್ನ ಮಗಳದ್ದು ಬರ್ತ್ಡೇ ವ್ಲಾಗ್ನ ನಾನು ಈಗ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಎಸ್ ಫ್ರೆಂಡ್ಸ್, ಈ ಬರ್ತ್ಡೇ ಬಂದು ನನ್ನ ಮಗಳದು 5ನೇ ವರ್ಷದ ಬರ್ತ್ಡೇ. ಏನಿಲ್ಲ, ಸಿಂಪಲಾಗಿ ಮಾಡಿದ್ದೀವಿ. ಹೇಗೆಲ್ಲ ಮಾಡಿದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಇದು ಡೆಕೋರೇಷನ್ ಎಲ್ಲ ನನ್ನ ಕಸಿನ್ ಪವಿತ್ರ ಮಾಡಿರೋದು. ಇದು ಬಂದು ಬೆಳಿಗ್ಗೆ ನಾವು ಊರಿಗೆ ಹೋಗ್ಬೇಕಾದ್ರೆ ಅವಳಿಗೆ ಸನ್ಗ್ಲಾಸ್ ಕೊಡಿಸ್ಲಿಕ್ಕೆ ಅಂತ ಕರ್ಕೊಂಡೋಗಿದ್ವಿ, ಆವಾಗ ಶೂಟ್ ಮಾಡಿದ್ದಿದ್ದು. ಹಾಗೆಯೇ ಇದು ನನ್ನ ತಾಯಿ ಮನೆ. ನನ್ನ ತಾಯಿ ಮನೇಲಿ ಈ ಸಲ ಅವಳದು ಬರ್ತ್ಡೇ ವ್ಲಾಗ್ ಫಾರ್ ದ ಫಸ್ಟ್ ಟೈಮ್ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ಎಲ್ಲ ರೆಡಿ ಮಾಡ್ತಿದ್ದಾರೆ ಈಗ ಡೆಕೋರೇಟ್ ಮಾಡಲಿಕ್ಕೆ ಬರ್ತ್ಡೇಗೆ. ಇವಳೇನೆ ಎಲ್ಲನೂ ಮಾಡ್ತಾ ಇರೋದು. ಬಲೂನ್ ಡೆಕೋರೇಷನ್ ಮಾಡ್ತಾ ಇದ್ದಾಳೆ, ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾಳೆ. ಸೊ ಫ್ರೆಂಡ್ಸ್, ಫೈನಲ್ ಲುಕ್ ಹೀಗಿತ್ತು. ಡೆಕೋರೇಷನ್ ಮಾಡಿದ್ದು ಸಿಂಪಲಾಗಿ ಮಾಡಿದ್ಲು. ಪ್ರತಿ ವರ್ಷ ಕೂಡ ಅವಳೇ ನನ್ನ ಮಗಳ ಬರ್ತ್ಡೇಗೆ ಡೆಕೋರೇಷನ್ ಮಾಡೋದು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಟುಮ್ಮಿ ಹ್ಯಾಪಿ ಬರ್ತ್ಡೇ ಟು ಯು. ಮೇ ದ ಗುಡ್ ಗಾಡ್ ಬ್ಲೆಸ್ ಯು, ಮೇ ದ ಗುಡ್ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ತ್ಡೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ತ್ಡೇ ಟು ಯು. ನೆಕ್ಸ್ಟ್ ಟೈಮ್ ನೋಡೋಣ. ಈ ಟೈಮಲ್ಲಿ ನನ್ನ ತಮ್ಮ ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ದ. ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಂಪಲಾಗಿ ಆದ್ರೂ ಏನೋ ಒಂಥರ ಚೆನ್ನಾಗಾಯಿತು. ಈಗ ಕೇಕೆಲ್ಲ ಕಟ್ ಮಾಡಿಕೊಡ್ತಾ ಇದ್ದೀನಿ ನಾನು. ಬರ್ತ್ಡೇ ಎಲ್ಲ ಮುಗೀತು. ಸೊ ಫ್ರೆಂಡ್ಸ್, ಏನಂದರೆ ಈ ವರ್ಷ ನನ್ನ ಮಗಳು ಬರ್ತ್ಡೇಗೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಎಲ್ಲವೂ ಅನ್ಪ್ಲ್ಯಾನ್ಡ್ ಅಂತ ಹೇಳ್ಬೋದು. ಏನೂ ಪ್ಲ್ಯಾನ್ ಮಾಡದೆ ಮಾಡಿದ್ದು. ಆ್ಯಕ್ಚುಲಿ ಅವಳು ಬರ್ತ್ಡೇ ಬಂದು May 26 ಇದ್ದಿದ್ದು. May 26 ಮಾರ್ನಿಂಗ್ವರೆಗೂ ನಾವು ಎಲ್ಲಿ ಅವಳು ಬರ್ತ್ಡೇ ಮಾಡಬೇಕು ಅಂತ ಡಿಸೈಡ್ ಮಾಡೇ ಇರಲಿಲ್ಲ. ನಮ್ಮ ಮನೇಲಿ ಮಾಡಬೇಕಾ, ಎಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡೇ ಇರಲಿಲ್ಲ. ಸಿಂಪಲಾಗಿ ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ವಿ.
ಹೇಳ್ತೀನಿ, ಅದಕ್ಕೂ ಒಂದು ರೀಸನ್ ಇದೆ. ಹಾಗೆಯೇ ಸೊ ಅವತ್ತು ಮಾರ್ನಿಂಗ್ ಬಂದು ಸೊ ಊರಲ್ಲೇ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಊರಿಗೋಗಿ ಮಾಡಿದ್ವಿ. ಸೊ ಚೆನ್ನಾಗೇ ಆಯಿತು. ಬಟ್ ನನ್ನ ಹಸ್ಬೆಂಡ್ದು ಬೇರೆಯೇ ಪ್ಲ್ಯಾನ್ ಇತ್ತು. ಅವಳ್ದು 5ನೇ ವರ್ಷದ ಬರ್ತ್ಡೇ ಹೀಗೇ ಮಾಡಬೇಕು, ಇಲ್ಲೇ ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ರು. ಬಟ್ ಅದಾಗಲಿಲ್ಲ. ಬಟ್ ಅದು ಏನಕ್ಕೆ ಅಂತ ಹೇಳ್ತೀನಿ. ಬಟ್ ಆದ್ರೂ ನನ್ನ ಮಗಳ ಬರ್ತ್ಡೇ ಚೆನ್ನಾಗಾಯ್ತಪ್ಪ. ಫ್ರೆಂಡ್ಸ್, ನನ್ನ ಮಗಳ ಬರ್ತ್ಡೇ ಗ್ರ್ಯಾಂಡ್ ಸಕ್ಸಸ್ ಆಗಿ ಕಂಪ್ಲೀಟ್ ಆಯಿತು. ಚೆನ್ನಾಗಾಯಿತು. ಹಾಗೆ ಈ ಡೆಕೋರೇಷನ್ ಎಲ್ಲ ಮಾಡಿದ್ದು ಇವಳು ನನ್ನ ಕಸಿನ್ ಪವಿತ್ರ ಚೆನ್ನಾಗಿ ಮಾಡಿದ್ದಾಳೆ ಕಷ್ಟಪಟ್ಟು. ಪ್ರತಿ ವರ್ಷವೂ ಇವಳೇ ನನ್ನ ಮಗಳ ಬರ್ತ್ಡೇಗೆ ಡೆಕೋರೇಷನ್ ಮಾಡಿರೋದು. ಒಂದೇ ಒಂದು ವರ್ಷ ಕೋವಿಡ್ ಟೈಮಲ್ಲಿ ಮಾಡಿರಲಿಲ್ಲ ಅಷ್ಟೇ. ಇದು ದೇವಸ್ಥಾನಕ್ಕೆ ಸಂಜೆ ಹೋಗಿರೋ ಅಂಥದ್ದು. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗೋಯಿತು, ಹಾಗಾಗಿ ಊರಿಗೆಲ್ಲ ಹೋಗಬೇಕಿತ್ತು. ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಈ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಸಂಜೆ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು. ಇದು ನಮ್ಮೂರಿನ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಹೋಗಿ ಅವಳಿಗೆ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ನಾವು ಮನೆಗೆ ಬರೋಷ್ಟರಲ್ಲಿ ಈವ್ನಿಂಗ್ 7:30 ಆಗಿತ್ತು. ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆಯೇ ಅವಳು ಚಾಟ್ಸ್ ಕೇಳಿದ್ಲು, ಚಾಟ್ಸ್ ಎಲ್ಲ ಕೊಡಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನನ್ನ ಮಗಳ ಬರ್ತ್ಡೇ ಅವತ್ತು ಅಲ್ಲಿಗೆ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಇದು ಬಂದು ನನ್ನ ಸಿಸ್ಟರ್ ಜಯ. ಅವಳದು ಈ ಸಲ 5ನೇ ವರ್ಷದ ಬರ್ತ್ಡೇ ತುಂಬ ಸ್ಪೆಷಲಾಗಿ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ಸ್ ಇತ್ತು. ಹೇಳಬೇಕು ಅಂದರೆ ನಮ್ಮದು ಹೊಸದಾಗಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಸೊ ಅವಳ ಬರ್ತ್ಡೇ ದಿನವೇ ಹೌಸ್ ವಾರ್ಮಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ತುಂಬಾ ಪ್ಲ್ಯಾನ್ಸ್ ಇತ್ತು. ನಮ್ಮದು ಹೊಸ ಮನೇಲಿ ಅವಳದು 5ನೇ ವರ್ಷದ ಬರ್ತ್ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಹೊಸ ಮನೆ ಇನ್ನೂ ಕಂಪ್ಲೀಟ್ ಆಗದೇ ಇರೋ ಕಾರಣ ಸದ್ಯಕ್ಕೆ ಸಿಂಪಲ್ಲಾಗಿ ನನ್ನ ತಾಯಿ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ. ಇದು ಇವತ್ತಿನ ನನ್ನ ಮಗಳದ್ದು ಬರ್ತ್ಡೇ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಚುಮ್ಮಿ ಪಪ್ಪ ಎಂತ ಕೊಟ್ಟರು ನಿಮಗೆ? ಸಾಕು. ವಾ ಜಯ ಚಿಕ್ಕಿ, ಹೌದಾ? ಮತ್ತೆ ಊರಜ್ಜಿ ಸೊ ಫ್ರೆಂಡ್ಸ್, ನಾನು ಹೇಳಿದಾಗೆ ಈ ವರ್ಷದ ನನ್ನ ಮಗಳ ಬರ್ತ್ಡೇನ ನಮ್ಮ ಹೊಸ ಮನೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು ನಾವು ಅಂದ್ಕೊಂಡಿದ್ದ ಟೈಮ್ಗೆ ಕಂಪ್ಲೀಟ್ ಆಗದೇ ಇರೋ ಕಾರಣ ಈ ವರ್ಷ ಹೀಗೆ ಸಿಂಪಲಾಗಿ ಮಾಡ್ಕೊಂಡ್ವಿ. ಮತ್ತು ಸಿಂಪಲಾಗಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀರಾ ಮಗಳ ಬರ್ತ್ಡೇನ ಅಂತ ಅಂದ್ಕೋಬೇಡಿ. ಏನಿಲ್ಲ, ಇನ್ನೊಂದು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ವಿ ಅಷ್ಟೇ. ಏನಂದರೆ ಅವಳದು 5ನೇ ವರ್ಷದ ಬರ್ತ್ಡೇ ಆಗಿರೋದ್ರಿಂದ, ಹಾಗೆಯೇ ನಮ್ಮದು ಹೌಸ್ ವಾರ್ಮಿಂಗ್ ದಿನವೇ ಬರ್ತ್ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇನ್ನೊಂದು ಸ್ವಲ್ಪ ಸ್ಪೆಷಲ್ ಆಗಿರ್ತಿತ್ತು ಅಂತ ಹೇಳ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಇನ್ನೊಂದು ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇರ್ತಿದ್ರು ಅಷ್ಟೇ. ಸೊ ಫ್ರೆಂಡ್ಸ್, ನನ್ನ ಮಗಳ ಬರ್ತ್ಡೇ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆಗೆ ಸಿಗೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.